ಮೂವಿಗೆ ಇಷ್ಟು ಜನ ಸೇರ್ಬಿಟ್ರೆ ಮೂವಿ 100 ಕೋಟಿ ಪ್ರಾಫಿಟ್ ಮಾಡ್ಬಿಡುತ್ತೆ ಆರಾಮಾಗಿ. ಇಷ್ಟು ಜನ ಸೇರಿದ್ರೆ ಎಷ್ಟು ಜನ ಅವ್ರು ನೋಡಿ. ಸರ್ ಹಂಗಾರೆ ಫಿಲಮ್ ಮೂವಿ ಮಾಡೋರು ಎಲ್ಲರಿಗೂ ಹಂಚ್ಬಿಡ್ಬೇಕಂಗಾರೆ. ಬರೋ ಪ್ರಾಫಿಟ್ ಎಲ್ಲಾರ್ಗು ಹಂಚ್ಕೊಂಡ್ ನೋಡ್ಬೇಕಂಗಾರೆ ಮೂವಿ ಬರೋ ಪ್ರಾಫಿಟ್ಗಳನ್ನೆಲ್ಲ. ನಮ್ಮ ಸ್ನೇಹಿತರು ಒಬ್ರು ಅವ್ರೇನಾರ ಮದುವೆ ಆದ್ರೂ ಒಂದು ಕಾರ್ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಪಾರ್ಟಿ ಮಾಡ್ತಿದ್ರು, ಇವಾಗ ನಾವು ಮಾಡ್ತೀವಿ ಗಿಲ್ಲಿ ವಿನ್ನಿಂಗ್ ಪಾರ್ಟಿ. ಮಲಮಲ ಇಲ್ಲ, ಫೇಲ್ ಪಾರ್ಟಿ ಇಲ್ಲ. ಮಲಮಲ ಐತೆ, ಮಲಮಲ ಒಳಗಡೆ ಐತೆ, ಆಚೆ ಬರಬೇಕು. ಸರ್ ಇಷ್ಟು ದಿವಸಕ್ಕೋಸ್ಕರ ಕಾಯ್ತಾ ಇದ್ರಿ, ಆ ಮೂಮೆಂಟ್ ಬಂದೇ ಬಿಟ್ಟಿದೆ, ಹೇಗನ್ಸುತ್ತೆ ಸರ್? ತುಂಬಾ ಖುಷಿ ಆಯ್ತೈತೆ. ಗಿಲ್ಲಿಯ ವಿಜಯೋತ್ಸವ ಇವತ್ತಿಂದನೇ ಸ್ಟಾರ್ಟ್ ಆಗಿದೆ. ಅದನ್ನ ಇಲ್ಲಿ ಇವತ್ತಿಂದನೇ ನೋಡ್ಬೋದು ನೀವು. ಇಲ್ಲಿ ಏನು ಜಾಲಿವುಡ್ ಹತ್ರ ಸೇರಿರೋ ಜನನ ಇವತ್ತಿಂದನೇ ವಿಜಯೋತ್ಸವ ಸ್ಟಾರ್ಟ್ ಆಗೈತೆ. ಅದು ನಾಳೆಯಿಂದ ರ್ಯಾಲಿ ಮುಖಾಂತರ ನಡೆಯುತ್ತೆ ಸರ್. ಓಕೆ, ಇನ್ನೂ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ ಸರ್. ಅನೌನ್ಸ್ಮೆಂಟ್ ಆಗದೇನೆ ನಾವು 3ನೇ ವಾರದಲ್ಲೇ ಡಿಸೈಡ್ ಮಾಡಿದೀವಿ ಗಿಲ್ಲಿನೇ ವಿನ್ನರು ಅಂತ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಮ್ಮ ಮನ್ಸರೆಲ್ಲ ಗೆದ್ದಾಗೈತೆ. ಟ್ರೋಫಿ ಅವ್ರು ಟ್ರೋಫಿ ಸಿಕ್ಕಿಲ್ಲ ಅಷ್ಟೇ, ಕೊಟ್ಟು ಕಳಿಸ್ಬೇಕು ಅಷ್ಟೇ ನಾವು. ಈಗ ಇಲ್ಲಿ ಬ್ಯಾನರ್ಗಳನ್ನೆಲ್ಲ ನೋಡಿದಿರಾ, ಹೇಗನ್ಸುತ್ತೆ? ಇಷ್ಟೊಂದು ಒಂದು ದೊಡ್ಡ ದೊಡ್ಡ ಹೀರೋ ಸೆಲೆಬ್ರಿಟಿಗಳಿಗೆ ಇರುವಂತ ಕ್ರೇಜ್ ಬಂದಿದೆ ಸರ್. ನಾನು ಫಸ್ಟ್ ಹೇಳ್ತಿದ್ದೆ, ಈಗಲೂ ಹೇಳಿದೆ, 11 ಸೀಸನೇ ಒಂದು ಲೆಕ್ಕ ಆದ್ರೆ ಈ ಸೀಸನೇ ಒಂದು ಲೆಕ್ಕ. ಗಿಲ್ಲಿ ಯಾವತ್ತು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ, ಬಿಗ್ ಬಾಸ್ ಕಳೆನೇ ಚೇಂಜ್ ಆಯ್ತು. ಬಿಗ್ ಬಾಸ್ TRP ಲೆವೆಲೇ ಚೇಂಜ್ ಆಗೈತೆ. ಇದು ಬಿಗ್ ಬಾಸ್ಗೆ ಗಿಲ್ಲಿ ಗತ್ತಿದು. ಈಗ ನೀವು ತುಂಬಾ ದಿನದಿಂದ ಗಿಲ್ಲಿಗೋಸ್ಕರ ವೋಟ್ ಮಾಡಿ ಅಂತ ಇದ್ದೀರಾ, ಈ ಸಾರ್ಥಕತೆ ಆಯ್ತು ಅಂತ ಅನ್ಸುತ್ತಾ? ಖಂಡಿತ ಸರ್, ಆಗ್ತಾ ಇದೆ ಆಗಿದೆ. ಅವ್ರು ಆಚೆ ಬಂದ್ಮೇಲೆ ಆಗೋಯ್ತು ಅಂತ ಅರ್ಥ. ಖಂಡಿತ ಗೆದ್ದೇ ಗೆಲ್ತಾರೆ, ಗೆದ್ಬಿಟ್ಟೆ ಆಚೆ ಬರ್ತಾರೆ. ತುಂಬಾ ಖುಷಿ ನಮ್ಗೆ. ಇಲ್ಲಿ ಇಷ್ಟು ಜನ ಸೇರಿರೋದು ಅಭಿಮಾನಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಖುಷಿ ಆಯ್ತದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕು ಅಂತ ಕೇಳ್ಕೊತೀನಿ ಸರ್. ನಮ್ಮ ಎಕ್ಸ್ಪೆಕ್ಟೇಷನ್ ಗಿಲ್ಲಿ ಗೆಲ್ಬೇಕು ಅಂತಾನೆ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ರಾಜಕೀಯ ಷಡ್ಯಂತ್ರ ಅಥವಾ ಚಾನಲ್ ಡಿಸಿಷನ್ ಇನ್ನೇನೋ ಬಲ ಅಂತ ಬಂದಾಗ ಡಿಸಿಷನ್ ಚೇಂಜ್ ಆದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಮೇಡಮ್? ನಾನು ಹೇಳೋದೇನು ಗೊತ್ತಾ, ಒಂದು ರಿಯಾಲಿಟಿ ಶೋ ಅಂತ ಇವ್ರು ಮಾಡಿದ್ದಾರೆ. ಆ ರಿಯಾಲಿಟಿ ಶೋ ಜನ ಅಭಿಪ್ರಾಯಕ್ಕೆ, ಜನ ಏನು ಮಾಡ್ತಾ ಇದ್ದಾರೆ, ಓಟ್ ಅವ್ರದ್ದು ಒಂದು 200 ರೂಪಾಯಿ ರೀಚಾರ್ಜ್ ಮಾಡಿ ಒಬ್ಬ ವ್ಯಕ್ತಿ ಓಟ್ ಮಾಡ್ತಾ ಇರಬೇಕಾದ್ರೆ ಆ ವ್ಯಕ್ತಿಗೆ ಬೆಲೆ ಕೊಟ್ಟು ಅವ್ರು ನಡ್ಕೊಬೇಕು. ಇಲ್ಲ ಅಂದರೆ ಅದು ರಿಯಾಲಿಟಿ ಶೋನೇ ಆಗಲ್ಲ. ನಾವು ಫೈನಲಲ್ಲಿ ಇದ್ದೀವಿ, ಇನ್ನೇನು ಗೆದ್ದಿದ್ದಾನೆ, ಗೆಲ್ತಾ ಇದ್ದಾನೆ, ಈ ಮೂಮೆಂಟಲ್ಲಿ ಏನು ಹೇಳಲ್ಲ. ಅದು ಏನು ಡಿಸೈಡ್ ಆಗುತ್ತೆ ಅದಾದಮೇಲೆ ಅದ್ರ ಬಗ್ಗೆ ರಿಯಾಕ್ಷನ್ ಮಾಡ್ತೀವಿ. ನಮಗೆ ಒಂದು ಹೋಪ್ ಇದೆ, ಸುದೀಪ್ ಸರ್ ಒಂದು ಕಡೆ ಒಳ್ಳೆ ನ್ಯಾಯ ಕೊಡ್ತಾರೆ. ಎಲ್ಲೂ ಗಿಲ್ಲಿಗೆ ಮೋಸ ಆಗಲ್ಲ, ಗಿಲ್ಲಿ ಕಪ್ ಗೆದ್ಕೋತಾನೆ ಅಂತ ಗೊತ್ತು. ಅದು ಆಗಿಲ್ಲ ಅಂದಾಗ ಅದ್ರ ಬಗ್ಗೆ ಮಾತಾಡ್ತೀವಿ. ಈಗ ನಿನ್ನೆ ಎಪಿಸೋಡ್ ಅನ್ನು ಕೂಡ ನೋಡಿದ್ರೆ ಅನ್ಕೊಳ್ತೀನಿ, ಏನಾದ್ರು ಅನಿಸ್ತಾ ನಿಮಗೆ? ಕೌಂಟರ್ ಕೊಟ್ಟಿರೋದಾಗಿರ್ಬೋದು ಸರ್. ನಾನು ಅದನ್ನ ಬೆಳಗ್ಗೆನೆ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ತಿರ್ಗಾ ಮಾತಾಡೋದು ಬೇಡ, ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನು ಆಗಲೇ. ಅಭಿಮಾನ ಎಲ್ರಿಗೂ ಒಂದೇ, ಯಾರು ಅಭಿಮಾನಿಗಳಾದ್ರೂ ಅಭಿಮಾನ ಒಂದೇನೆ. ಎಲ್ರಿಗೂ ಅಭಿಮಾನ ಇರುತ್ತೆ, ಹುಚ್ಚ ಅಭಿಮಾನ ಇರುತ್ತೆ, ನಾರ್ಮಲ್ ಅಭಿಮಾನ ಇರುತ್ತೆ. ನಾವು ಒಬ್ರಿಗೆ ಅಭಿಮಾನ ಅದ ಅಂದರೆ ಅವ್ರೇನು ಕೊಡೋದು ಬಿಡೋದು ಬೇಕಾಗಿಲ್ಲ. ನಾವು ಪ್ರೀತಿ ವಿಶ್ವಾಸವಾಗಿ ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋದಕ್ಕೆ ಅಭಿಮಾನಿಗಳು ಎಲ್ಲ ರೀತಿಯಲ್ಲೂ ಪ್ರೂವ್ ಮಾಡಿದ್ದಾರೆ, ಎಲ್ಲರ ಅಭಿಮಾನಿನೂ ಪ್ರೂವ್ ಮಾಡಿದ್ದಾರೆ. ಈಗ ಯಾರೋ ಒಬ್ರು ಒಳಗಡೆಯಿಂದ ಗೆಲ್ತಾರೆ, 50 ಲಕ್ಷ ಬರುತ್ತೆ. ಆ 50 ಲಕ್ಷನ ಈ ಅಭಿಮಾನ ತೋರಿಸೋಕೆ ಕೊಡಲ್ಲ ಅಂತ ಒಂದು ಮಾತು ಬಂತಲ್ಲ ಸರ್? ಹಂಗಾರೆ ಫಿಲಮ್ ಮೂವಿ ಮಾಡೋರು ಎಲ್ಲಾರ್ಗು ಹಂಚ್ಬಿಡ್ಬೇಕಂಗಾರೆ. ಬರೋ ಪ್ರಾಫಿಟ್ ಎಲ್ಲಾರ್ಗು ಹಂಚ್ಕೊಂಡ್ ನೋಡ್ಬೇಕಂಗಾರೆ ಮೂವಿ ಬರೋ ಪ್ರಾಫಿಟ್ಗಳನ್ನೆಲ್ಲ. ಸರ್ ನಾವು ಹೇಳೋದೇನು ಗೊತ್ತಾ, ನಾವೇನಾದ್ರೂ ರಿಯಾಲಿಟಿ ಶೋನೇ ಬೇಡ ಅವನಿಗೆ ನಾವು ಸಹಾಯ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಎಲ್ಲರೂ ಬರೀ 10 ರೂಪಾಯಿ ಅಂತ ಹಾಕಿದ್ರು ಇವ್ರು ಕೊಡಕ್ಕಾಗದಿರೋಷ್ಟು ದುಡ್ಡು ನಾವು ಕಲೆಕ್ಟ್ ಮಾಡಿ ತೋರಿಸ್ತೀವಿ. ಆದರೆ ಆ ಥರ ಕಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ಆ ಥರ ಆ ಜೀವನನೂ ಬೇಡ. ಅವನು ಆಟ ಆಡಿ ಗೆದ್ದು ಆ ಕಪ್ ಸಮೇತ ದುಡ್ಡು ಸಮೇತ ಬರಲಿ ಅನ್ನೋದು ನಮ್ಮ ಖುಷಿ. ಈಗ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ ಸರ್? ನಾಳೆ ರ್ಯಾಲಿ ಇಟ್ಕೊಂಡಿದ್ದೀವಿ ಮಳವಳ್ಳಿಲಿ. ಅದನ್ನ ನಾನು ಆಗಲೇ ಪೋಸ್ಟ್ ಮಾಡಿದ್ದೀನಿ. ಅಲ್ಲೇ ಮಳವಳ್ಳಿಯಿಂದ ಅವ್ರ ಊರಿಗೆ ರ್ಯಾಲಿ ಇದೆ ನಾಳೆ 3 ಗಂಟೆಗೆ. ನಮ್ಮ ಮನಸ್ಸಲ್ಲೇ ಅವ್ನು ಗೆದ್ದಾಗಿದೆ ಆಲ್ರೆಡಿ, ಅದಕ್ಕೆ ಪೋಸ್ಟ್ ಮಾಡ್ಬಿಟ್ಟಿದೀವಿ ನಾವು. ಈಗ ರ್ಯಾಲಿ ಅಂದ್ರೆ ಅದ್ರಲ್ಲಿ ಏನಾದ್ರು ಗಿಲ್ಲಿ ಏನಾದ್ರು ಇನ್ವಾಲ್ವ್ ಆಗ್ತಾರಾ? ಯಾವ ರೀತಿ? ಹೌದು, ಅವ್ರ ಊರಲ್ಲಿ ಗಿಲ್ಲಿಯವ್ರ ಪೂಜೆ ಸಮೇತನೇ ಪೂಜೆ ಮಾಡಿಸ್ಕೊಂಡು ಅವ್ರ ಮನೆ ದೇವ್ರನ್ನ ಆ ಪೂಜೆ ಸಮೇತ ಗಿಲ್ಲಿಯವ್ರ ಮನೆ ಹತ್ರಕ್ಕೆ ದಂಡನ್ ಮರಂ ಅಂತ ಮಳವಳ್ಳಿಲಿ ಆ ಪೂಜೆ ಮುಗಿಸ್ಕೊಂಡು ಮಳವಳ್ಳಿ ಅವರ ಊರು ಮಳವಳ್ಳಿ ದಡದಪುರಕ್ಕೆ ರಾಜಬೀದಿಲಿ ಹೋಗುತ್ತೆ ಸರ್, ಮೇನ್ ರೋಡಲ್ಲೇ ಹೋಗುತ್ತೆ ಎಲ್ಲ. ಈಗ ಇಷ್ಟು ಕ್ರೇಜ್ ಹಳೆ ಸೀಸನ್ಗಳಲ್ಲಿ ಇರಲಿಲ್ಲ ಅಂತ ಅನ್ಸುತ್ತೆ. ನಿಮ್ಮ ಪ್ರಕಾರ ಏನಂತಾರೆ ಸರ್? ಜನ ಏನು ಮಾಡ್ತಿದ್ರು ಅಂದರೆ ಸುಮ್ಮನೆ ನೋಡ್ತಾ ಇದ್ರು, ಹೊಗಳ್ತಾ ಇದ್ರು, ಬಿಟ್ಬಿಡ್ತಾ ಇದ್ರು. ವೋಟ್ ಮಾಡಬೇಕು, ಇವ್ನು ಉಳಿಸ್ಕೋಬೇಕು, ಇವ್ನು ಗೆಲ್ಲಿಸ್ಬೇಕು ಅಂತ ಯಾವ ಸೀಸನಲ್ಲಿ ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಈ ಸೀಸನಲ್ಲಿ ಅವನು ಅಷ್ಟು ಎಂಟರ್ಟೈನ್ಮೆಂಟ್ ಮಾಡವನೆ, ಅಷ್ಟು ಎಲ್ರಿಗೂ ಖುಷಿ ಕೊಟ್ಟವನೆ. ನಾವು 2 ಅವರ್ ಫಿಲಮ್ನ 300 ರೂಪಾಯಿ, 400 ರೂಪಾಯಿ, 1000 ರೂಪಾಯಿ ಕೊಟ್ಟು ನೋಡೋರು ಇದ್ದೀವಿ. ಬರೀ 2 ಅವರ್ನ ಸತತ 3 ತಿಂಗಳು ಎಂಟರ್ಟೈನ್ಮೆಂಟ್ ಮಾಡಿದ್ದಾನೆ. ನಮ್ಮ ಜನ ಇನ್ನೆಷ್ಟು ಸರ್, ಏಜ್ ಆಗಿರೋದ್ರಿಂದ ಹಿಡಿದು ಕಾಯಿಲೆ, ಎಷ್ಟೋ ಜನ ಕಾಯಿಲೆ ಬಿದ್ದಿರೋರು ಅಪ್ಪ ಅಮ್ಮ ಇದನ್ನ ನೋಡಿ ಎಷ್ಟೋ ಹುಷಾರಾಗಿದ್ದಾರೆ ಅಂತ ಹೇಳ್ಕೊಂಡ್ರೆ ನನ್ನ ಹತ್ರ. ಅದರಿಂದ ಜನಕ್ಕೆ ಖುಷಿ ಇದೆ ಸರ್. ಗಿಲ್ಲಿಗೆ ವೋಟ್ ಹಾಕೋದ್ರಿಂದ, ಗಿಲ್ಲಿಗೆ ವಿನ್ ಆಗೋದ್ರಿಂದ ನಮಗೆಲ್ಲ ನಮ್ಮನೆ ಮಗ ಗೆದ್ದ ಅನ್ನೋದು ಒಂದು ಖುಷಿ ಇದೆ ಎಲ್ರಿಗೂ.
ಸೀಸನ್ಗಳಲ್ಲಿ ನೋಡಿದ್ವಿ, ಬಿಗ್ ಬಾಸ್ ಮನೆ ಮುಂದೆ ಇಷ್ಟು ಜನ ಸೇರೋದು ನೋಡಿಲ್ಲ. ಈ ಕಂಟ್ರೋಲ್ ಮಾಡೋಕ್ಕಾಗದಿದ್ರೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ ಈ ಕ್ರೇಜ್ ನೋಡಿದ್ರೆ? ಸರ್, ನಾನು ರಾಮನಗರದಲ್ಲೇ ಪಕ್ಕನೇ ಇರೋದು. ಜಾಲಿವುಡ್ ಎಲ್ಲಿದೆ ಅಂತ ಕೇಳ್ಕೊಂಬಂದೆ ನಾನು. ನನಗೆ ಅಡ್ರೆಸ್ಸೇ ಗೊತ್ತಿಲ್ಲ. ಅಂದರೆ ನಾವು 11 ಸೀಸನಲ್ಲಿ ಎಲ್ಲ ಎಲ್ಲೆಲ್ಲಿ ನಡೆದಿದ್ದ ಗೊತ್ತಿಲ್ಲ, ಆದರೆ ನಮ್ಗೆ ಗೊತ್ತಿಲ್ಲ, ಅಡ್ರೆಸ್ಸೇ ಗೊತ್ತಿಲ್ಲ. ನಾನು ರಾಮನಗರದವ್ನಾಗ ಇಲ್ಲಿ ಕೇಳ್ಕೊಂಬಂದೆ. ನಮ್ಮ ಹುಡುಗರು ಅಂತಿದ್ರು ಏನು ಇಲ್ಲೇ ಇದೆ ಗೊತ್ತಿಲ್ವಾ ಅಂತ. ಅಡ್ರೆಸ್ ಎಲ್ಲೈತೆ ಅಂತ ಕೇಳ್ಕೊಂಬಂದಿದ್ದೀವಿ ಅಂದ್ರೆ ಕ್ರೇಜ್ ಹೆಂಗೈತೆ ಅಂತ. ಅಲ್ಲ, ಕಳೆದ ಸೀಸನ್ಗಳಲ್ಲಿ ಜನನೇ ಇರ್ತಿರಲಿಲ್ಲ ಬಿಗ್ ಬಾಸ್ ಮನೆ ಮುಂದೆ. ಇವತ್ತು ನೋಡಿದ್ರೆ ಒಳ್ಳೆ ಜನಸಾಗರ ಸೇರಿದೆ. ಹೇಗೆ ಮನಸ್ಫೂರ್ತಿಯಾಗಿ ಸಪೋರ್ಟ್ ಮಾಡಿರೋದು. ಸೀಸನ್ 11 ಒಂದ್ ಲೆಕ್ಕ, 12 ಒಂದ್ ಲೆಕ್ಕ ಅಲ್ಲಿಗೆ ಸರ್, ಬೇರೆ ಬೇರೆ. ಈಗ ನೋಡಿ, ಯಾವುದೋ ಒಂದು ಸಿನಿಮಾ ನಟರಿಗೆ ಈ ತರ ಜನ ಸೇರ್ತಿದ್ರು, ಒಬ್ಬ ಬಿಗ್ ಬಾಸ್ ಸ್ಪರ್ಧಿಗೆ ಈ ತರ ಜನ ಸೇರ್ತಿರೋದು ಹೇಗೆ ಅನಿಸ್ತಾ ಇದೆ? ಸರ್, ಒಂದು ಮೂವಿಗೆ ಇಷ್ಟು ಜನ ಸೇರ್ಬಿಟ್ರೆ ಮೂವಿ 100 ಕೋಟಿ ಪ್ರಾಫಿಟೇ ಮಾಡ್ಬಿಡುತ್ತೆ ಆರಾಮಾಗಿ. ಇಷ್ಟು ಜನ ಸೇರಿದ್ರೆ ಎಷ್ಟು ಜನ ಅವ್ರು ನೋಡಿ. ಅರ್ಥ ಮಾಡ್ಕೊಳ್ಳಿ, ಗಿಲ್ಲಿ ಲೆವೆಲ್ ಯಾವ ರೇಂಜ್ ಹೋಗಿದೆ ಅಂತ, ಹೀರೋ ಲೆವೆಲ್ ದಾಟಿ ಹೋಗಿದೆ ಅಂತ ಹೇಳಕ್ಕೆ ಒಬ್ಬ ವ್ಯಕ್ತಿನ ಜನಗಳು ನಂಬಿಸಿದ್ರೆ ಯಾವ ಲೆವೆಲ್ ತಂದಿರ್ತಾನೆ ಸರ್. ಅದು ಇಲ್ಲಿ ನೋಡಿ, ಇಲ್ಲೂ ಹಾಕ್ಸಿದ್ ನೋಡಿ ಏನಂತ ಹೇಳಿ, ಕರ್ನಾಟಕದ ಮಗ ಅಂತಾನೆ ಹಾಕ್ಸಿರೋದು. ಪಳಾರ್ಗಿಲ್ಲಿ ಕರ್ನಾಟಕದ ಮಗ ಅಂತ ಅದಕ್ಕೆ ಹಾಕ್ಸಿರೋದು. ಎಲ್ಲರೂ ಒಪ್ಕೋತಾರೆ. ಒಪ್ಕೋದ್ರೆ ಕೆಲವರ ಕಾಂಟ್ರವರ್ಸಿ, ಅಲ್ಲೊಬ್ರು ಹಾಕೋತಿದ್ದಾರೆ 1 ಕೋಟಿ ಶರ್ಟು ಅಂತ ಬೇಕಾದ್ರೆ ಕಾಂಟ್ರವರ್ಸಿ ಮಾಡ್ಕೊಂತಾರೆ. ಇನ್ಯಾರೋ ಮಾಡಲ್ಲ. ಪಾರ್ಟಿ ಮಾಡ್ತಿದ್ರು, ಇವಾಗ ನಾವು ಮಾಡ್ತೀವಿ ಗಿಲ್ಲಿ ವಿನ್ನಿಂಗ್ ಪಾರ್ಟಿ. ಮಲಮಲ ಇಲ್ಲ, ಫೇಲ್ ಪಾರ್ಟಿ ಇಲ್ಲ. ಮಲಮಲ ಐತೆ, ಮಲಮಲ ಒಳಗಡೆ ಐತೆ, ಆಚೆ ಬರಬೇಕು ಹೊರಗೆ. ನಮ್ಮ ಉದ್ದೇಶ ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿನ ವಿಜಯೋತ್ಸವ ಯಾತ್ರೆನ ನಾವು ಸ್ಟಾರ್ಟ್ ಮಾಡಬೇಕು. ನಮ್ಗಿರೋದು ಒಂದೇ ಉದ್ದೇಶ, ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ರೈತನ ಮಗ, ಟ್ಯಾಲೆಂಟ್ ಇರೋ ಹುಡುಗ ಗೆದ್ದಿ ಕಪ್ಪು ಸಮೇತ ಬರಬೇಕು. ನಮ್ಮ ಹಳ್ಳಿಯ ಮಂಡ್ಯದ ಹುಡುಗ ಗೆದ್ದು ಬರಬೇಕು. ಅವನು ಮಂಡ್ಯದ ಹುಡುಗ ಅಲ್ಲ, ಇಡೀ ದೇಶದ ಮಗ. ಬರೀ ಇಂಡಿಯಾ ಮಗ ಅಲ್ಲ, ಕರ್ನಾಟಕ ಮಗ, ಇಡೀ ದೇಶದ ಪ್ರಪಂಚ ಮೂಲ ಮೂಲೆಯಿಂದ ನಾವು ಪ್ರೀತಿಸ್ತವ್ರೆ. ಅವನು ಗೆದ್ದು ಬರಬೇಕು. ನಾವು ಅದನ್ನೇ ಆಶಿಸೋದು. ಗೆದ್ದವನೇ ಆಲ್ರೆಡಿ ಅನೌನ್ಸ್ಮೆಂಟ್ ಒಂದು ಆಗ್ಲಿ ಅಂತ ಕಾಯ್ತಾ ಇದ್ದೀವಿ. ಇವ್ರು ತಗೊಳ್ಳಿ ಸರ್, ಇಲ್ಲಿಂದ ಗೆದ್ದ ಮೇಲೆ ಜಾಲಿವುಡ್ ಇಂದ ಹಾಲಿವುಡ್ ಹುಡುಗರು ಆರಾಮಾಗಿ ಹೋಗಿ ಹೋಯ್ತಾರೆ. ಗಿಲ್ಲಿ ಕೆಲವರು ಹೇಳಿದ್ರು ಗಿಲ್ಲಿ ಗೆದ್ರೆ ಅಲ್ಲ ಸೋತ್ರೆ ನಾವು ಮೀಸೆ ಬೋಳಿಸ್ಕೊಳ್ತೀವಿ. ಇನ್ನು ಕೆಲವೊಂದು ಚಾಲೆಂಜ್ ಮಾಡಿ ನಮ್ಮವ್ರಿಗೆ ಹೇಳ್ತೀರಾ? ಸರ್, ಅವ್ರಿಗೆ ನಂದೇ ಸರ್, ಅವ್ರಿಗೆ ನಾನು ಪರ್ಸನಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ನಂದೇ ಖರ್ಚಲ್ಲಿ ಕರ್ಕೊಬಂದು ಪಿಕಪ್ ಮಾಡಿ ಅವ್ರಿಗೇನು ಅದನ್ನೇನಿದೆ ಅವ್ರು ಹೇಳಿದಾರೆ ಅರ್ಕೇನ ಅದನ್ನು ತೀರಿಸಿ ನಾನೇ ಅವ್ರನ್ನ ಡ್ರಾಪ್ ಮಾಡ್ತೀನಿ ಸರ್. ಆ ಕೆಲಸ ಜವಾಬ್ದಾರಿ ನಂದು. ಅಣ್ಣ, ಒಬ್ರು ಸಾಲಲ್ಲ, ಇಬ್ರು ಕರ್ಕೊಂಡು ಸಾಲಲ್ಲ. ಎಲ್ಲ ನೆಗೆಟಿವ್ ಆಗಿ ಅವ್ರಿಗೆ ಪಾಸಿಟಿವ್ ಆಗಿ ಅವರು ಪ್ರಮೋಟ್ ಮಾಡ್ತಾ ಹೋದ್ರು. ಅವ್ರು ಹೇಳಿರ್ಬೋದು ಗಿಲ್ಲಿ ಬಗ್ಗೆ ನೆಗೆಟಿವ್ ವಿಡಿಯೋ ಮಾಡ್ಕೊಂಡು ಹೋದ್ರು, ಎಲ್ಲೇ ಹೋದ್ರು ಜನ ಅವ್ರಿಗೆ ಹೇಳ್ತಾ ಇದ್ರು ಗಿಲ್ಲಿ ಬಗ್ಗೆನೇ ಒಳ್ಳೇದು ಹೇಳ್ತಾ ಇದ್ರು. ಅವರು ಪಾಸಿಟಿವ್ ಅವ್ರು ನೆಗೆಟಿವ್, ಆದ್ರೆ ಗಿಲ್ಲಿ ಬಗ್ಗೆ ಪ್ರಚಾರ ಮಾಡ್ತಾ ಇದ್ರು. ಅದೊಂದು ಖುಷಿ ಇದೆ. ಅವ್ರು ಹೇಳಿದ್ರು ಈಗ ಗಿಲ್ಲಿಗೋಸ್ಕರ ತಲೆ ಮುಡಿ ಅಭಿಮಾನಿ ಅನ್ಕೊಳ್ವ ಬಿಡಿ ಸರ್. ಟ್ಯಾಟು ಹೋಗ್ಸವ್ರೆ, ಅವರು ಅಭಿಮಾನಿ ಮುಡಿ ಕೊಡಕ್ ರೆಡಿ ಆಗೋರು ಅನ್ಕೊಳ್ಳೋ, ಅವರು ಗಿಲ್ಲಿ ಅಭಿಮಾನಿನೇ ಅನ್ಕೊಳ್ಳೋಣ. ಕೂದಲು ಮತ್ತೆ ಬೆಳೆದು ಬಿಡುತ್ತಲ್ಲ. ಒಂದ್ ಕಡೆ ಗಿಲ್ಲಿ, ಒಂದ್ ಕಡೆ ಕಾವ್ಯ. ಹೇಗೆ ಅನಿಸ್ತಾ ಇದೆ? ಸರ್, ಅವ್ರ ಪ್ರೀತಿ ಅವ್ರ ಖುಷಿ ಅದು. ಈಗ ನೋಡಿ, ಜೊತೆಲಿ 2 ಕಟಾವಟ್ರಿ ಹಾಕ್ಬಿಟ್ಟಿದ್ದಾರೆ. ಏನ್ ಮಾಡೋದು? ಜನಕ್ಕೆ ನಮ್ಮ ಸ್ನೇಹಿತರೊಬ್ರು ಅವ್ರೇನಾರ ಮದುವೆ ಆದ್ರೆ ಒಂದು ಕಾರ್ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ನಾವೇನ್ ಹೇಳೋಣ ಅದಕ್ಕೆ? ಅದು ಅವ್ರವ್ರ ಅಭಿಮಾನ, ಅವ್ರವ್ರು ನೋಡೋ ದೃಷ್ಟಿಲಿ ಐತೆ. ಅವ್ರಿಗೆ ಆ ತರ ಬಾಂಡಿಂಗ್ ಇಷ್ಟ ಆಗ್ಬಿಟ್ಟೈತೆ. ಅದನ್ನೇನು ಮಾಡೋಕ್ಕಾಗಲ್ಲ. ಅವ್ರ ಪ್ರೀತಿ ಅದು. ನಾವು ಯಾವ ರೀತಿಯಲ್ಲಿ ನೋಡ್ತೀವಿ, ನೀವ್ ಯಾವ ರೀತಿಯಲ್ಲಿ ನೋಡೋದು ಡಿಪೆಂಡ್. ಅವ್ರು ಆ ರೀತಿಯಲ್ಲಿ ನೋಡ್ತಾವ್ರೆ ಅವ್ರಿಬ್ರನ್ನ.